ಸ್ನೇಹಿತರೆ, ಒಬ್ಬ ವ್ಯಕ್ತಿ ಜನಿಸಿದ್ದು ಆಗಸ್ಟ್ 15ರಂದು. ಅದೇ ವ್ಯಕ್ತಿ ದೇಶಕ್ಕಾಗಿ ನೇಣುಗಂಬವೇರಿದ್ದು ಜನವರಿ 26ರಂದು. ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನದಂದೇ ಹುಟ್ಟಿ ಮಡಿದ ಏಕೈಕ ಮತ್ತು ಅದ್ಭುತ ಕಾಕತಾಳೀಯ ಹೊಂದಿರುವ ವೀರ ಯಾರು ಗೊತ್ತಾ? ರಾಯಣ್ಣನ ಗೆರಿಲ್ಲಾ ಯುದ್ಧ ತಂತ್ರ ಹೇಗಿತ್ತು? ಆತನಿಗೆ ಮೋಸ ಮಾಡಿದ ಆ ದೇಶದ್ರೋಹಿಗಳು ಯಾರು? ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತದ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಆದರೆ ಪ್ರತಿಯೊಬ್ಬ ಕನ್ನಡಿಗನ ರಕ್ತವನ್ನ ಕುದಿಸುವಂತಹ ಒಂದು ರೋಮಾಂಚಕ ಕಥೆಯನ್ನ ಹೇಳಲಿದ್ದೇವೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಜನಿಸಿದ್ದು ಆಗಸ್ಟ್ 15ರಂದು. ಅದೇ ವ್ಯಕ್ತಿ ದೇಶಕ್ಕಾಗಿ ನೇಣುಗಂಬವೇರಿದ್ದು ಜನವರಿ 26ರಂದು. ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನದಂದೇ ಹುಟ್ಟಿ ಮಡಿದ ಏಕೈಕ ಮತ್ತು ಅದ್ಭುತ ಕಾಕತಾಳೀಯ ಹೊಂದಿರುವ ವೀರ ಯಾರು ಗೊತ್ತಾ? ಹೌದು, ಅವರೇ ಕಿತ್ತೂರು ಸಾಮ್ರಾಜ್ಯದ ಮಹಾಸೇನಾನಿ, ಬ್ರಿಟಿಷರ ಪಾಲಿನ ಸಿಂಹ ಸ್ವಪ್ನ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಇವತ್ತಿನ ಈ ವಿಡಿಯೋ ಕೇವಲ ಒಂದು ಕಥೆಯಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ಪ್ರತಿಯೊಬ್ಬರಿಗೂ ಇದೊಂದು ಮಾಸ್ಟರ್ ಕ್ಲಾಸ್. ರಾಯಣ್ಣನ ಗೆರಿಲ್ಲಾ ಯುದ್ಧ ತಂತ್ರ ಹೇಗಿತ್ತು? ಆತನಿಗೆ ಮೋಸ ಮಾಡಿದ ಆ ದೇಶದ್ರೋಹಿಗಳು ಯಾರು? ಹಾಗೂ ಇತ್ತೀಚಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ರಾಯಣ್ಣನ ಹೆಸರಿನಲ್ಲಿ ಬಂದಿರುವ ಪ್ರಶಸ್ತಿಗಳು ಮತ್ತು ಯೋಜನೆಗಳು ಯಾವುವು? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇಂತಹ ನಿಖರವಾದ ಮಾಹಿತಿ ಮತ್ತೆಲ್ಲೂ ಸಿಗೋದಿಲ್ಲ. ಭಾಗ 2. ರಾಯಣ್ಣ ಜನಿಸಿದ್ದು ಆಗಸ್ಟ್ 15, 1798ರಂದು. ಇಂದಿನ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ. ತಂದೆ ಭರಮಪ್ಪ, ತಾಯಿ ಕೆಂಚವ್ವ, ಕುರುಬಗೌಡ. ಹಾಲುಮತ ಸಮುದಾಯದಲ್ಲಿ ಜನಿಸಿದ ರಾಯಣ್ಣ ಸಾಮಾನ್ಯ ಯುವಕನಾಗಿರಲಿಲ್ಲ. ಇತಿಹಾಸಕಾರರು ಮತ್ತು ಜನಪದ ಲವಣಿಗಳ ಪ್ರಕಾರ ಆತ ಸುಮಾರು 7 ಅಡಿ ಎತ್ತರದ ಅಜಾನುಬಾಹು ವೀರನಾಗಿದ್ದನು. ರಣರಂಗದಲ್ಲಿ ಆತ ನಿಂತರೆ ಬ್ರಿಟಿಷ್ ಸೈನಿಕರ ಎದೆಯಲ್ಲಿ ನಡುಕ ಹುಟ್ಟುತ್ತಿತ್ತು. ಆತನ ದೈಹಿಕ ಬಲಕ್ಕೆ ಸಾಕ್ಷಿಯಾಗಿ ಆತ ವ್ಯಾಯಾಮ ಮಾಡುತ್ತಿದ್ದ ಬೃಹತ್ ಮರದ ದಿಮ್ಮಿಗಳು ಇಂದಿಗೂ ಸಂಗೊಳ್ಳಿ ಗ್ರಾಮದಲ್ಲಿವೆ. ಇಂತಹ ಅಪ್ರತಿಮ ವೀರ ಕಿತ್ತೂರು ರಾಣಿ ಚೆನ್ನಮ್ಮಳ ಸೈನ್ಯದಲ್ಲಿ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ. 1824ರಲ್ಲಿ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಎಂಬ ಕುತಂತ್ರದ ಕಾನೂನು ತಂದು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಬಂದಾಗ ಚೆನ್ನಮ್ಮನ ಆದೇಶದಂತೆ ಸಿಡಿದೆದ್ದವನೇ ಈ ರಾಯಣ್ಣ. ಆದರೆ ಈ ಯುದ್ಧದಲ್ಲಿ ಬೃಹತ್ ಬ್ರಿಟಿಷರ ಪಡೆಯ ಮುಂದೆ ಕಿತ್ತೂರು ಸೇನೆ ಸೋಲುತ್ತದೆ. ರಾಣಿ ಚೆನ್ನಮ್ಮಳನ್ನ ಬಂಧಿಸಲಾಗುತ್ತದೆ. ಜೊತೆಗೆ ರಾಯಣ್ಣನಿಗೂ ಜೈಲು ವಾಸವಾಗುತ್ತದೆ. ಆತನನ್ನು ಬಿಡುಗಡೆ ಮಾಡಿದರು. ರಾಯಣ್ಣ ಸುಮ್ಮನೆ ಕೂರಲಿಲ್ಲ. ಬದಲಿಗೆ ಆರಂಭವಾಗಿದ್ದೇ ಇತಿಹಾಸ ಕಂಡ ಅತಿದೊಡ್ಡ ಗೆರಿಲ್ಲಾ ಕದನ. ಭಾಗ 3. ದಕ್ಷಿಣ ಭಾರತದ ಅತಿದೊಡ್ಡ ಗೆರಿಲ್ಲಾ ಯುದ್ಧ ತಂತ್ರ. ಜೈಲಿನಿಂದ ಬಂದ ರಾಯಣ್ಣ ಅದ್ಭುತವಾಗಿ ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಳಸಿದನು. ಆತನ ಸೈನ್ಯ ಕೇವಲ ಸೈನಿಕರ ಪಡೆಯಾಗಿರಲಿಲ್ಲ, ಅದು ಶೋಷಿತರ ಬಡ ರೈತರ ಪಡೆಯಾಗಿತ್ತು. 30 ವರ್ಷಗಳ ಮುಂಚೆಯೇ, ಅಂದ್ರೆ 1857ರ ದಂಗೆಗೂ ಮೊದಲೇ ಆತ ಕುರುಬ, ಬೇಡ, ಜೈನ, ಲಿಂಗಾಯತ, ಸಿದ್ಧಿ ಮತ್ತು ಮುಸ್ಲಿಂ ಸಮುದಾಯದ ಯುವಕರನ್ನು ಒಟ್ಟುಗೂಡಿಸಿ ಬೃಹತ್ ಜನತಾ ಸೈನ್ಯವನ್ನು ಕಟ್ಟಿದನು. ರಾಯಣ್ಣನ ಯುದ್ಧ ಕೇವಲ ರಕ್ತಪಾತವಾಗಿರಲಿಲ್ಲ, ಅದೊಂದು ಆರ್ಥಿಕ ಪ್ರವಾಹವಾಗಿತ್ತು. ಬ್ರಿಟಿಷರ ಭೂದಾಖಲೆಗಳನ್ನ ಸುಟ್ಟು ಹಾಕುತ್ತಿದ್ದನು. ಅವರ ಖಜಾನೆಗಳನ್ನು ಲೂಟಿ ಮಾಡಿ ಆ ಹಣವನ್ನ ಬಡವರಿಗೆ ಹಂಚುತ್ತಿದ್ದನು. ಆತನ ಆಪ್ತ ಸ್ನೇಹಿತ, ಸಿದ್ದಿ ಬುಡಕಟ್ಟಿನ ಬಲಿಷ್ಠ ಯೋಧ, ಗಜವೀರ ಈ ಎಲ್ಲಾ ಕಾರ್ಯಾಚರಣೆಗಳಲ್ಲಿ ರಾಯಣ್ಣನ ಬಲಗೈ ಬಂಟನಾಗಿದ್ದನು. ಬ್ರಿಟಿಷ್ ಕಲೆಕ್ಟರ್ಗಳಿಗೆ ರಾಯಣ್ಣನ ಸುಳಿವು ನೀಡಲು ಯಾವೊಬ್ಬ ಸಾಮಾನ್ಯ ರೈತನೂ ಒಪ್ಪುತ್ತಿರಲಿಲ್ಲ. ನೇರ ಮುಖಾಮುಖಿಯಲ್ಲಿ ಈ ಹುಲಿಯನ್ನ ಸೋಲಿಸುವುದು ಅಸಾಧ್ಯ ಎಂದು ಬ್ರಿಟಿಷರಿಗೆ ಅರಿವಾಗಿತ್ತು. ಭಾಗ 4. ಮಹಾದ್ರೋಹ ಮತ್ತು ಬಂಧನ. ನೇರ ಯುದ್ಧದಲ್ಲಿ ಸೋಲಿಸಲಾಗದ ಬ್ರಿಟಿಷರು ಭಾರತೀಯ ಇತಿಹಾಸದುದ್ದಕ್ಕೂ ಬಳಸಿದ ಅದೇ ಹಳೆಯ ಅಸ್ತ್ರವನ್ನ ಬಳಸಿದರು, ಅದೇ ನಂಬಿಕೆ ದ್ರೋಹ. ರಾಯಣ್ಣನನ್ನು ಹಿಡಿಯಲು ಬ್ರಿಟಿಷ್ ಕಲೆಕ್ಟರ್ ನೆಸ್ಬೆಟ್ ಸ್ಥಳೀಯ ಜಮೀನ್ದಾರರ ಜೊತೆ ಸಂಚು ರೂಪಿಸಿದ. ಕೃಷ್ಣರಾವ್, ಲಿಂಗನಗೌಡ ಮತ್ತು ವೆಂಕನಗೌಡ ಎಂಬ 3 ದ್ರೋಹಿಗಳು ಸ್ವತಂತ್ರ ಹೋರಾಟಗಾರರ ಸೋಗಿನಲ್ಲಿ ರಾಯಣ್ಣನ ಸೈನ್ಯದೊಳಗೆ ನುಸುಳಿದರು. ಈ ಮಹಾದ್ರೋಹಕ್ಕಾಗಿ ಬ್ರಿಟಿಷರು ಲಿಂಗನಗೌಡನಿಗೆ ಕಿತ್ತೂರು ಸಮೀಪದ ಕಲೋಲಿ ಗ್ರಾಮವನ್ನ ಮತ್ತು ವೆಂಕನಗೌಡನಿಗೆ ಧಾರವಾಡದ ಡೋಂಗ್ ಗ್ರಾಮವನ್ನ ಇನಾಮಾಗಿ ನೀಡಿದರು. ಏಪ್ರಿಲ್ 1830 ಬೆಳಗಾವಿಯ ಕಾನ್ಪುರ್ ತಾಲೂಕಿನ ಡೋರಿ ಹಳ್ಳದ ಬಳಿ ರಾಯಣ್ಣ ಸ್ನಾನ ಮಾಡುತ್ತಿದ್ದಾಗ ಈ ದೇಶದ್ರೋಹಿಗಳು ರಹಸ್ಯ ಮಾಹಿತಿ ನೀಡಿದರು. ನಿರಾಯುಧನಾಗಿದ್ದ ರಾಯಣ್ಣನ ಖಡ್ಗವನ್ನ ಆತನ ಮಾವ ಲಕ್ಷ್ಮಣನಿಗೆ ಆಮಿಷವಡ್ಡಿ ದೂರ ಮಾಡಲಾಯಿತು. ರಾಯಣ್ಣ ಖಡ್ಗ ನೀಡುವಂತೆ ಕೂಗಿಕೊಂಡರೂ ಬರಿಗೈಯಲ್ಲಿದ್ದ ಆ ಅಜಾನುಭಾವ ವೀರನನ್ನ ಮೋಸದಿಂದ ಬಲಗೆ ಬೀಳಿಸಿ ಬಂಧಿಸಲಾಯಿತು. ಭಾಗ 5. ಜನವರಿ 26ರ ಬಲಿದಾನ.
ಬ್ರಿಟಿಷ್ ಕೋರ್ಟ್ ವಿಚಾರಣೆಯ ನಾಟಕವಾಡಿ ರಾಯಣ್ಣನಿಗೆ ಮರಣದಂಡನೆ ವಿಧಿಸಿತು. ಜನವರಿ 26, 1831 ಆತನಿಗೆ ಕೇವಲ 33 ವರ್ಷ ವಯಸ್ಸಿದ್ದಾಗ ಕಾನ್ಪುರ ತಾಲೂಕಿನ ನಂದಗಡದ ಬೃಹತ್ ಆಲದ ಮರಕ್ಕೆ ರಾಯಣ್ಣನನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಲಾಯಿತು. ಆತನ ಜೊತೆಗೆ ಆತನ 6 ಜನ ಆಪ್ತ ಸಹಚರರನ್ನು ಕೂಡ ಗಲ್ಲಿಗೇರಿಸಲಾಯಿತು. ರಾಯಣ್ಣನ ಗೆಳೆಯ ಸಂಗೊಳ್ಳಿಯ ಬಿಚ್ಚುಗತ್ತಿ ಚನ್ನಬಸಪ್ಪ ಆತನ ಸಮಾಧಿಯ ಮೇಲೆ ನೆಟ್ಟ ಆಲದ ಸಸಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ವಿಶೇಷ ಏನೆಂದರೆ ಇಂದಿಗೂ ಆ ನಂದಗಡದ ಸಮಾಧಿಗೆ ಬರುವ ಗರ್ಭಿಣಿಯರು ನಮಗೆ ರಾಯಣ್ಣನಂತಹ ಮಗುವೇ ಹುಟ್ಟಲಿ ಎಂದು ಆಲದ ಮರಕ್ಕೆ ತೊಟ್ಟಿಲು ಕಟ್ಟುವ ಸಂಪ್ರದಾಯವಿದೆ. ಇದಲ್ಲವೇ ನಿಜವಾದ ನಾಯಕನಿಗೆ ಸಿಗುವ ಗೌರವ. ಭಾಗ 6 ಪರೀಕ್ಷಾ ದೃಷ್ಟಿಕೋನ ಮತ್ತು ಪ್ರಸ್ತುತ ಸರ್ಕಾರದ ಯೋಜನೆಗಳು. ಬನ್ನಿ ಸ್ನೇಹಿತರೆ, ಈಗ ಬರೋಣ ನಿಮ್ಮ ಪರೀಕ್ಷೆಗಳಿಗೆ ಬೇಕಾದ ಕರೆಂಟ್ ಅಫೇರ್ಸ್ ಕಡೆಗೆ. 1. ಪ್ರಾಧಿಕಾರ. ರಾಯಣ್ಣನ ಸ್ಮರಣಾರ್ಥ ರಾಜ್ಯ ಸರ್ಕಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪಿಸಿದೆ. ಇದರ ಅಧ್ಯಕ್ಷರು ಸ್ವತಃ ಮುಖ್ಯಮಂತ್ರಿಗಳು ಮತ್ತು 2024 ಮತ್ತು 25ನೇ ಸಾಲಿನಲ್ಲಿ ಇದಕ್ಕೆ 28 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. 2. ವೀರಭೂಮಿ. ಕಾನ್ಪುರದ ನಂದಗಡದಲ್ಲಿ ಸುಮಾರು 72 ಕೋಟಿ ವೆಚ್ಚದಲ್ಲಿ ರಾಯಣ್ಣನ ಜೀವನವನ್ನು ಬಿಂಬಿಸುವ 3D ಮ್ಯೂರಾಲ್ಸ್ ಮತ್ತು ಕಲಾಕೃತಿಗಳಿರುವ ಬೃಹತ್ ವೀರಭೂಮಿ ಸ್ಮಾರಕ ಮತ್ತು ಮ್ಯೂಸಿಯಂ ನಿರ್ಮಿಸಲಾಗಿದೆ. 3. ಸೈನಿಕ ಶಾಲೆ. ಬೆಳಗಾವಿಯ ಸಂಗೊಳ್ಳಿಯಲ್ಲಿ 180 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಎಕರೆ ವಿಸ್ತೀರ್ಣದ ಅತ್ಯಾಧುನಿಕ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯನ್ನ 2022ರಲ್ಲಿ ಆರಂಭಿಸಲಾಗಿದೆ. 4. ಪ್ರಶಸ್ತಿಗಳು. 2023-24ನೇ ಸಾಲಿನ ಪ್ರತಿಷ್ಠಿತ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನ ಖ್ಯಾತ ಭಾಷಾಂತರಕಾರರಾದ ಹಸನ್ ನಯೀಂ ಸರ್ಕೋಡ್ ಅವರಿಗೆ ನೀಡಲಾಗಿದೆ. ಇನ್ನು 2024-25ನೇ ಸಾಲಿನ ಪ್ರಶಸ್ತಿಯನ್ನ ಕೋಲಾರದ ಹೋರಾಟಗಾರ ಕೆ ರಾಜ್ಕುಮಾರ್ ಅವರಿಗೆ ನೀಡಲಾಗಿದೆ. 5. ಹಾಗೆಯೇ ಬೆಂಗಳೂರಿನ ಮೆಜೆಸ್ಟಿಕ್ ರೈಲು ನಿಲ್ದಾಣವನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಭಾಗ 7 ಉಪಸಂಹಾರ. ನೋಡಿದ್ರಲ್ಲ ಸ್ನೇಹಿತರೆ, ರಾಯಣ್ಣನ ಹೋರಾಟ ಕೇವಲ ಕತ್ತಿ ಗುರಾಣಿಗಳ ಕಾಳಗವಾಗಿರಲಿಲ್ಲ, ಅದೊಂದು ಜನಸಾಮಾನ್ಯರ ಆತ್ಮಾಭಿಮಾನದ ಜ್ವಾಲೆಯಾಗಿತ್ತು. ಈ ಮಾಹಿತಿಯು ನಿಮಗೆ ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೂ ಉಪಯುಕ್ತವಾಗಲಿದೆ ಎಂದು ಭಾವಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಈಗಲೇ ಒಂದು ಲೈಕ್ ಕೊಡಿ. ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ರಾಯಣ್ಣನ ಬಗ್ಗೆ ನಿಮಗೆ ಅತಿ ಹೆಚ್ಚು ರೋಮಾಂಚನ ತರಿಸಿದ ವಿಷಯ ಯಾವುದು ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹ ಅದ್ಭುತ, ನಿಖರ ಹಾಗೂ ಆಳವಾದ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ಸ್ಟಡಿ ವಿತ್ AB ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸಂಗೊಳ್ಳಿ ರಾಯಣ್ಣ.